Coulomb's inverse square law. It is called Coulomb's law, or more precisely it is Coulomb's inverse square law. Inverse square law. ಏನಿದು Coulomb's inverse square law? It is more fundamental. ನಿಮ್ಗೆ ಏನ್ ಗೊತ್ತಿದೆ ಅಂತಂದ್ರೆ, ಟೂ ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್ ಅಂದ್ರೆ ನಿಮ್ ತಲೆಯಲ್ಲಿ ಹೋಗ್ಬೇಕು. ಅವಾಗ ದೇ ರಿಪೆಲ್ ವಿತ್ ಎ ಫೋರ್ಸ್, ದೇ ಅಟ್ರಾಕ್ಟ್ ವಿತ್ ಎ ಫೋರ್ಸ್. ಅವಾಗ ಆ ಫೋರ್ಸಿಗೆ ಎಕ್ಸ್ಪ್ರೆಷನ್ ಕೊಡೋದಕ್ಕೆ ಈ ಲಾನ ಯೂಸ್ ಮಾಡ್ತೀವಿ. ಏನ್ ಹೇಳುತ್ತೆ ಈ ಲಾ? ಇದ್ರ ಪ್ರಕಾರ ಸಪೋಸ್ ನಿಮ್ಮ ಹತ್ರ ಎರಡು ಚಾರ್ಜಸ್ ಇದಾವೆ, ಒಂದು Q1, ಇಲ್ಲಿ ಇನ್ನೊಂದು ಚಾರ್ಜ್ Q2, ಎರಡು ಚಾರ್ಜಸ್ ಇದಾವೆ. ಅವೆರಡರ ನಡುವೆ ಡಿಸ್ಟೆನ್ಸ್ D ಇದೆ ಅಂತ ಇಟ್ಕೊಳ್ಳಿ. ಎರಡು ಚಾರ್ಜಸ್ ಇದಾವೆ. ಇವೆರಡು ಪ್ಲಸ್ ಪ್ಲಸ್ ಇದ್ರೆ ರಿಪೆಲ್ ಆಗುತ್ತೆ, ಪ್ಲಸ್ ಮೈನಸ್ ಇದ್ರೆ ಅಟ್ರಾಕ್ಷನ್ ಆಗುತ್ತೆ. ಅವಾಗ ಆ ಅಟ್ರಾಕ್ಷನ್ ಅಥವಾ ರಿಪಲ್ಸಿವ್ ಫೋರ್ಸ್ ಇರುತ್ತಲ್ಲ, ಆ ಫೋರ್ಸ್ ಯಾರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅಂದಾಗ ಕುಲುಂಬ್ ಏನ್ ಹೇಳ್ತಾನೆ, ದಟ್ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ದ ಸ್ಟ್ರೆಂತ್ ಆಫ್ ದ ಚಾರ್ಜಸ್ ಅಂತ. ಓಹೋ, ಏನಂಗಂದ್ರೆ ಅರ್ಥ, ಇವರಿಬ್ರು ಫೈಟ್ ಮಾಡ್ತಾ ಇದ್ದಾರೆ, Q1 Q2 ಫೈಟ್ ಮಾಡ್ತಾ ಇದ್ದಾರೆ. ಇಬ್ರು ನಡುವೆ ಫೋರ್ಸ್ ಇರುತ್ತಲ್ಲ, ಇವರಿಬ್ರು ಪವರ್ಫುಲ್ ಆಗಿದ್ರೆ ನೋಡಿ, ಇವನು 10 ಇವನು 10 ಇದ್ರೆ 10 × 10 100 ನ್ಯೂಟನ್ಸ್ ಇರುತ್ತೆ ಫೋರ್ಸ್. ಸಪೋಸ್ ಇವನು 5 ಇವನು 5 ಇದ್ರೆ 5 × 5 25 ಫೋರ್ಸ್ ಕಡಿಮೆ ಆಗುತ್ತೆ. ಅಂದ್ರೆ ಅರ್ಥ, ಅವೆರಡರ ನಡುವೆ ಅಟ್ರಾಕ್ಟಿವ್ ಅಥವಾ ರಿಪಲ್ಸಿವ್ ಫೋರ್ಸ್ ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಪ್ರಾಡಕ್ಟ್ ಆಫ್ ದ ಸ್ಟ್ರೆಂತ್ ಆಫ್ ದ ಚಾರ್ಜಸ್ ಅಂಡ್ inversely proportional to the square of the distance between them. Inversely proportional to the square of the distance between them. ಏನಂಗಂದ್ರೆ ಅರ್ಥ, ಈ ಡಿಸ್ಟೆನ್ಸ್ ಇಷ್ಟಿದೆಯಲ್ಲ, ನೀನು ಇವಾಗ ಏನ್ ಮಾಡು, 2 ಟೈಮ್ಸ್ ಜಾಸ್ತಿ ಮಾಡು. 2 ಟೈಮ್ಸ್ ಜಾಸ್ತಿ ಮಾಡಿದ್ರೆ 2 ಸ್ಕ್ವೇರ್ ಏನಾಗುತ್ತೆ 4. ಅವಾಗ ಇಟ್ ಬಿಕಮ್ 1/4 ತಾನೆ. ಅಂದ್ರೆ ಏನರ್ಥ ಅಂದ್ರೆ, ಡಿಸ್ಟೆನ್ಸ್ ಅನ್ನ 2 ಟೈಮ್ಸ್ ಜಾಸ್ತಿ ಮಾಡಿದ್ರೆ ಫೋರ್ಸ್ 4 ಟೈಮ್ಸ್ ಕಡಿಮೆ ಆಗುತ್ತೆ. ದಟ್ ಇಸ್ ಕಾಲ್ಡ್ ಇನ್ವರ್ಸ್. ಅಂದ್ರೆ ಅರ್ಥ ಆಗಬೇಕು, ಡಿಸ್ಟೆನ್ಸ್ ಜಾಸ್ತಿ ಆದ್ರೆ ಫೋರ್ಸ್ ಕಡಿಮೆ ಆಗುತ್ತೆ. ಎಷ್ಟು ಕಡಿಮೆ ಆಗುತ್ತೆ? ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಅನ್ನು ಏನಾದ್ರು 3 ಟೈಮ್ಸ್ ಜಾಸ್ತಿ ಮಾಡಿದ್ರೆ 3 ಸ್ಕ್ವೇರ್ ಇಸ್ 9, ಮೊದಲಿನಗಿಂತ 9 ಟೈಮ್ಸ್ ಫೋರ್ಸ್ ಕಡಿಮೆ ಆಗುತ್ತೆ ಅಂತ ಅರ್ಥ. ಅವಾಗ ಅದನ್ನ ಕಂಬೈನ್ ಮಾಡುದು, ವಿ ರೈಟ್ ಇಟ್ ಆಸ್ Q1 Q2 by D ಸ್ಕ್ವೇರ್. ಇವಾಗ ಸ್ಟೇಟ್ಮೆಂಟ್ ಅಲ್ಲ ಹೇಳ್ಬೇಕಾದ್ರೆ ಈ ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು. ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ ತರ ಕೈ ಕಟ್ಕೊಂಡು ಬೈ ಹಾರ್ಟ್ ಮಾಡೋದಲ್ಲ. ಸ್ಟೇಟ್ಮೆಂಟ್, ಸ್ಟೇಟ್ Coulomb's inverse square law ಅಂದ್ರೆ ಏನ್ ಹೇಳ್ಬೇಕು? ಅಕಾರ್ಡಿಂಗ್ ಟು Coulomb's inverse square law, the force of attraction or repulsion between any two point charges is directly proportional to the product of the strength of the charges and inversely proportional to the square of the distance between them. ಅಷ್ಟೇ, ಇದು ಸ್ಟೇಟ್ಮೆಂಟ್. ನಿಮ್ಗೆ ಇವಾಗ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಅಂತ ಕೇಳ್ತಾರೆ. ಅವಾಗ ನೀವೇನ್ ಮಾಡ್ಬೇಕು, ಈ ಫಿಗರ್ನ ಬರೆದು ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ಬೇಕು. ಏನಂದ್ರೆ, ಲೆಟ್ Q1 and Q2 be the charges. D is equal to the distance between the charges. F is equal to force between them. ಅವಾಗ ಬರಿಬೇಕು ಅಕಾರ್ಡಿಂಗ್ ಟು Coulomb's inverse square law ಅಂತ ಬರೆದು, you can first write this one, then this one, and combining you will get this one. ಆವಾಗ you must write your F is equal to some constant K, it is called proportionality constant, Q1 Q2 divided by D square. ಈ ಫಿಸಿಕ್ಸ್ ಅಲ್ಲಿ ಏನಪ್ಪ ನೀವು ಯಾವಾಗ್ಲೂ ಆ ಪ್ರಪೋರ್ಷನಾಲಿಟಿ ತೆಗೆದು ಒಂದು ಕಾನ್ಸ್ಟೆಂಟ್ ಅಂತ ಹೇಳ್ತೀರಲ್ಲ ಅಂತ ನಿಮ್ಗೆ ಅರ್ಥ ಆಗ್ಬೇಕು. ಈ ಫೋರ್ಸ್ ಚಾರ್ಜ್ ಮತ್ತೆ ಡಿಸ್ಟೆನ್ಸ್ ಮೇಲೆ ಮಾತ್ರ ಅಲ್ಲ, ಕೆಲವೊಂದಿಷ್ಟು ಪ್ಯಾರಾಮೀಟರ್ಸ್ ಇರುತ್ತೆ, ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಅದನ್ನೇ ವಿಸಿ a constant of proportionality. K is a constant of proportionality and its value is given by the formula 1/4 pi epsilon.
ಈ ಕೆ ಯಾವ್ದಾದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಕೇಳಿದಾಗ ಐ ಶುಡ್ ಸೇ ಕೆ ಇದೆಯಲ್ಲ, ದಿಸ್ ಕೆ ಡಿಪೆಂಡ್ಸ್ ಆನ್ ನಂಬರ್ 1 ಸಿಸ್ಟಮ್ ಆಫ್ ಯೂನಿಟ್ ಅಡಾಪ್ಟೆಡ್. ಅಂದ್ರೆ ನೀವು ಯಾವ ಸಿಸ್ಟಮ್ ಆಫ್ ಯೂನಿಟ್, SI ಸಿಸ್ಟಮ್, CGS ಅನ್ನ ಯಾವ್ದನ್ನ ಅಡಾಪ್ಟ್ ಮಾಡಿದೀರಾ. ಆಮೇಲೆ ಜ್ಞಾಪಕ ಇರಬೇಕು, ದ ಮೀಡಿಯಂ ಇನ್ ವಿಚ್ ದ ಚಾರ್ಜಸ್ ಆರ್ ಪ್ಲೇಸ್ಡ್. ಅಂದ್ರೆ ಈ 2 ಚಾರ್ಜಸ್ ಇದೆಯಲ್ಲ, ತಗೊಂಡೋಗಿ ಪೇಪರ್ ಮೇಲೆ ಇಟ್ಟಿದ್ದೀರಾ ಅಥವಾ ವಾಟರ್ ಮೇಲೆ ಇಟ್ಟಿದ್ದೀರಾ ಅಥವಾ ಬರೀ ಏರಲ್ಲಿ ಇದೆಯಾ? ಓಹೋ, ಅಂದ್ರೆ ಏನರ್ಥ? ಏರಲ್ಲಿ ಇದ್ರೆ ಫೋರ್ಸ್ ಬೇರೆ ಆಗತ್ತೆ, ಪೇಪರ್ ಮೇಲೆ ಇಟ್ರೆ ಬೇರೆ. ಅದಕ್ಕೋಸ್ಕರನೇ ಯಾವ ಮೀಡಿಯಂ ನಲ್ಲಿ ಇಟ್ಟಿದ್ದೀರಾ ಅದು ಇಂಪಾರ್ಟೆಂಟು. ಸೊ ಈ ಕೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದಕ್ಕೋಸ್ಕರನೇ. ಸೊ ವಿ ರೈಟ್ ದಿಸ್ ಎಕ್ಸ್ಪ್ರೆಷನ್ ಆಸ್ F is equal to 1/4 pi epsilon Q1 Q2 by D square. ಸರ್ ಅಲ್ಲೇನೋ ಒಂದು ಹೊಸ ಟರ್ಮ್ ನೋಡ್ತಾ ಇದೀವಿ ಸರ್ ನಾವೇನು, ಇಪ್ಸಲಾನ್ ಅಂತ ಹೇಳಿ. ಎಸ್, E is equal to E0 into ER. ಇಟ್ ಈಸ್ ಕಾಲ್ಡ್ ಪರ್ಮಿಟಿವಿಟಿ ಅಂತ ಕರೀತಾರೆ. ಅದರ ಹೆಸರು ಪರ್ಮಿಟಿವಿಟಿ. ಇಪ್ಸಲಾನ್ ಅನ್ನೋದು ಪ್ರಾಡಕ್ಟ್ ಆಫ್ 2 ಕ್ವಾಂಟಿಟೀಸ್, ಇಪ್ಸಲಾನ್ ನಾಟ್ ಅಂಡ್ ಇಪ್ಸಲಾನ್ ಆರ್. ಸರ್ ಅದು ಏನ್ ಸರ್ ಅದು ಇಪ್ಸಲಾನ್ ನಾಟ್ ಅಂತಂದ್ರೆ? ಸೊ ಪ್ರೊನೌನ್ಸಿಯೇಷನ್ ಜ್ಞಾಪಕ ಇರಬೇಕು, ಅದ್ರದ್ದು ಇಪ್ಸಲಾನ್. ಓಕೆ, ಇಪ್ಸಲಾನ್ ನಾಟ್ ಅಂತಂದ್ರೆ ಇಟ್ ಈಸ್ ದ permittivity. It is the permittivity of air or free space. ಅಂದ್ರೆ ನಮ್ಮ ಏರು ಅಥವಾ ಫ್ರೀ ಸ್ಪೇಸ್ ಇದೆಯಲ್ಲ, ಅದೇನ್ ಇನ್ಫ್ಲೂಯೆನ್ಸ್ ಮಾಡುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಎ permittivity of air or free space, or it is also called as a, ಇನ್ನೊಂದು ಹೆಸರು ಇದಕ್ಕೆ ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಅಂತಾನು ಕರೀತಾರೆ. ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಅದ್ರ ಹೆಸರು ಗೊತ್ತಿರ್ಬೇಕು ಇವೆಲ್ಲ. ಅದ್ರ ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ಕೇಳಿದ್ರೆ 8.854 into 10 to the power of -12 ಫ್ಯಾರಡ್ ಪರ್ ಮೀಟರ್ ಅನ್ನೋದು 1 ಯೂನಿಟ್. ಇನ್ನೊಂದು ಯೂನಿಟ್ ಏನಾಗತ್ತೆ ಗೊತ್ತಾ? ನೀವು ಇದನ್ನ ಫಾರ್ ಎಕ್ಸಾಂಪಲ್ ಇಲ್ಲಿ ತಗೋತೀರಿ ಅಂತ ಇಟ್ಕೊಳ್ಳಿ, ಇಲ್ಲಿ ತಗೊಂಡಾಗ F ಇಲ್ಲಿಗೆ ಬರುತ್ತೆ, ಆವಾಗ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ನ್ಯೂಟನ್ ಟು ದ ಪವರ್ ಆಫ್ -1 ಮೇಲ್ಗಡೆಗೆ ಬರುತ್ತಲ್ಲ, ಆವಾಗ ಕುಲುಮ್ ಟು ದ ಪವರ್ ಆಫ್ 2 ಅಂಡ್ ಮೀಟರ್ ಟು ದ ಪವರ್ ಆಫ್ -2 ಅಂತಾನು ಬರುತ್ತೆ. ಇದು ಚೆನ್ನಾಗಿ ಜ್ಞಾಪಕ ಇರಬೇಕು. ಇಪ್ಸಲಾನ್ ಅನ್ನೋದು ಪ್ರಾಡಕ್ಟ್ ಆಫ್ 2 ಕ್ವಾಂಟಿಟೀಸ್. ಇಪ್ಸಲಾನ್ ನಾಟ್ ಅಂದ್ರೆ ನಮ್ಮ ಏರ್ ಏನ್ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅದು. ಸರ್ ಇನ್ನೊಂದೇನೋ ಇದೆಯಲ್ಲ ಸರ್ ಇಪ್ಸಲಾನ್ ಆರ್ ಅಂತ, ದಟ್ ಈಸ್ ಕಾಲ್ಡ್ ರಿಲೇಟಿವ್ ಪರ್ಮಿಟಿವಿಟಿ ಅಂತ ಕರೀತಾರೆ. ಇಟ್ ಈಸ್ ಕಾಲ್ಡ್ ರಿಲೇಟಿವ್ ಪರ್ಮಿಟಿವಿಟಿ, ಆರ್ ಸಿಂಪ್ಲಿ ವಿ ಕಾಲ್ ಇಟ್ ಆಸ್ ಎ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಕರೀತಾರೆ. ಅದನ್ನ ಜ್ಞಾಪಕ ಇರಬೇಕು. ಇದನ್ನ ನಾವು ರಿಲೇಟಿವ್ ಪರ್ಮಿಟಿವಿಟಿ ಅಥವಾ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಇದಕ್ಕೆ ಯೂನಿಟ್ ಇಲ್ಲ, ಜ್ಞಾಪಕ ಇರಬೇಕು. ಈ ಪೇಪರ್ ಆದ್ರೆ ಪೇಪರ್ದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 4 ಇರುತ್ತೆ. ವಾಟರ್ದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 78 ಇರುತ್ತೆ. ಅದೇ ಮೈಕಾ ಶೀಟಿನ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 6 ಇರುತ್ತೆ, 6. ಅದು ಆ ಮೆಟೀರಿಯಲ್ ಮೇಲ್ಗಡೆ ಡಿಪೆಂಡ್ ಆಗಿರುತ್ತೆ. ಅದನ್ನ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಅರ್ಥ ಆಯ್ತಲ್ಲ? ಇವಾಗ ಐ ರೀರೈಟ್ ದಿಸ್ ಫಾರ್ಮುಲಾ ಫಾರ್ F as 1/4 pi epsilon naught into epsilon r Q1 Q2 by D square. ಇದು ಯಾವಾಗ ಅಂತಂದ್ರೆ when the charges are placed in the medium ನಲ್ಲಿ ಇಟ್ಟಾಗ, when the charge is placed in medium. ಇದು ಚೆನ್ನಾಗಿ ಜ್ಞಾಪಕ ಇರಬೇಕು. ಸೊ ಇದು ಯಾವಾಗ ಅಂತಂದ್ರೆ when charges are placed in, charges are in the medium. ಇವಾಗ ನೋಡಿ, ಏರ್ಗೆ ಜ್ಞಾಪಕ ಇರಬೇಕು, ಫಾರ್ ಏರ್ ಯುವರ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇಸ್ ಈಕ್ವಲ್ ಟು 1 ಹೇಳ್ತಿರ್ತಾರೆ 1 ಮಾರ್ಕಿಗೆ. ವಾಟ್ಸ್ ದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ಏರ್ ಅಂತ. ಇಟ್ ಶುಡ್ ಸೇ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ಏರ್ ಇಸ್ 1.
ಆವಾಗ ಈ ಫಾರ್ಮುಲಾ ಬರೆದ್ರೆ 1/4πε0 Q1 Q2 by d ಸ್ಕ್ವೇರ್. ಚೆನ್ನಾಗಿ ಜ್ಞಾಪಕ ಇರಬೇಕು. ಇದು ಯಾವಾಗ ಅಂದ್ರೆ ಎಕ್ಸ್ಪ್ರೆಷನ್ ಫಾರ್ ದ ಫಸ್ಟ್ when the charges are placed in the air. ಇದನ್ನೇನೆ ಜ್ಞಾಪಕ ಇರ್ಬೇಕು ನೀವು. ಇನ್ ಮುಂದೆ ಈ ಇಪ್ಸಲಾನ್ ನಾಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ 4π ಮಲ್ಟಿಪ್ಲೈ ಮಾಡಿ ರೆಸಿಪ್ರೋಕಲ್ ತಗೊಂಡ್ರೆ ಅದರ ವ್ಯಾಲ್ಯೂ ಎಷ್ಟು ಬರುತ್ತೆ ಗೊತ್ತಾ? 9 × 10⁹ Q1 Q2 by d ಸ್ಕ್ವೇರ್. ಚೆನ್ನಾಗಿ ಜ್ಞಾಪಕ ಇರಬೇಕು. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ದ force between the two charges when placed in air. Medium nallitre this is the one. ಅಷ್ಟೇ ಕುಲೂಮ್ಸ್ ಇನ್ವರ್ಸ್ ಸ್ಕ್ವೇರ್ ಲಾ. ನಿಮಗೆ 3 ಮಾರ್ಕ್ಸ್ಗೆ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಅಂತ ಕೇಳಿದ್ರೆ ಹೆಂಗ್ ಬರೀಬೇಕು ಗೊತ್ತಾ? ಫಸ್ಟ್ ಯು ಶುಡ್ ಗಿವ್ ದ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ? ಅಕಾರ್ಡಿಂಗ್ ಟು ಕುಲೂಮ್ಸ್ ಇನ್ವರ್ಸ್ ಸ್ಕ್ವೇರ್ ಲಾ, the force of attraction or repulsion between any two point charges is directly proportional to the product of the strength of the charges, inversely proportional to the square of the distance between them. Statement ಮುಗಿತು. ಕ್ಲೀನ್ ಆಗಿ ಈ ಫಿಗರ್ ನ ಬರಿಬೇಕು. Q1 Q2 F ಇವನ್ನೆಲ್ಲ ಡಿನೋಟ್ ಮಾಡಬೇಕು. ಆಯ್ತಾ? ಆಮೇಲೆ ಇಲ್ಲಿ F ತಲೆ ಮೇಲ್ಗಡೆ ವೆಕ್ಟರ್ ಹಾಕೊಂಡ್ರೆ ಏನ್ ತೊಂದರೆ ಇಲ್ಲ, ಬಿಕಾಸ್ ಫೋರ್ಸ್ ಇಸ್ ಅ ವೆಕ್ಟರ್. ಆಯ್ತಾ? ಇವಾಗ ಇಷ್ಟು ಬರ್ಕೊಂಡಾದ್ಮೇಲೆ ಎಕ್ಸ್ಪ್ಲನೇಷನ್ ಫಿಗರ್ ಬರೀತಿರಲ್ಲ ಅವಾಗ ಹೇಳಬೇಕು. F is equal to force of attraction or repulsion. Q1 and Q2 are called point charges. D is the distance between them. ಯಾಕಂದ್ರೆ ಟರ್ಮ್ ಏನೇನು ಅಂತ ಹೇಳಬೇಕಲ್ಲ. ಆಮೇಲೆ ಏನ್ ಮಾಡಬೇಕು? ಅಕಾರ್ಡಿಂಗ್ ಟು ದಿಸ್ ಲಾ ಅಂತ ಬರ್ಕೊಂಡು ಇದನ್ನಿಷ್ಟು ಕ್ಲೀನ್ ಆಗಿ ಬರೆದು ಇಲ್ಲಿಗೆ ಬರೆದು ಇಲ್ಲಿಗೆ ಬಂದಾದ್ಮೇಲೆ ಯು ಶುಡ್ ಸೇ ವಾಟ್ ಇಸ್ ಕೆ. ಅದಾದ್ಮೇಲೆ ಈ 4πk ಯಾವ್ದಾವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಸಿಸ್ಟಮ್ ಆಫ್ ಯೂನಿಟ್ ಮತ್ತೆ ಮೀಡಿಯಂ ಮೇಲೆ. ಅವಾಗ ನಾವೇನ್ ಮಾಡೋಣ? ಈ ಕೆ ಬದಲಾಗಿ ವಿ ರೈಟ್ ದಿಸ್ ಎಕ್ಸ್ಪ್ರೆಷನ್. ಈ ಇಪ್ಸಲಾನ್ ಅನ್ನೋದು ಪ್ರಾಡಕ್ಟ್ ಆಫ್ ಟೂ ಕ್ವಾಂಟಿಟೀಸ್, ಇಪ್ಸಲಾನ್ ನಾಟ್ ಅಂಡ್ ಇಪ್ಸಲಾನ್ ಆರ್ ಅಂತ. ಇಪ್ಸಲಾನ್ ನಾಟ್ ಅಂದ್ರೆ ಪರ್ಮಿಟಿವಿಟಿ ಆಫ್ ಏರ್ ಆರ್ ಫ್ರೀ ಸ್ಪೇಸ್. ದಿಸ್ ಇಸ್ 8.854 × 10⁻⁻12. ಬಾಯ್ನಲ್ಲಿ ಹೇಳ್ತಾ ಇರ್ತೀನಿ ಇದನ್ನ. ಸೋ ಮಚ್ ಆಫ್ ಫ್ಯಾರಡ್ ಪರ್ ಮೀಟರ್ ಅಥವಾ ಯೂನಿಟ್ ಕೂಡ ಗೊತ್ತಿರಬೇಕು ಇದನ್ನ. ಇಪ್ಸಲಾನ್ ಆರ್ ಇಸ್ ಕಾಲ್ಡ್ ಆಸ್ ದ ರಿಲೇಟಿವ್ ಪರ್ಮಿಟಿವಿಟಿ ಆರ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಕರೀತಾರೆ. ಇವಾಗ ಈ ಫಾರ್ಮುಲಾ ನೋಡಿ ಏನ್ ಚೇಂಜಸ್ ಆಗತ್ತೆ ಅಂತ ನೋಡಿ. ಇದು ಮೀಡಿಯಂ ನಲ್ಲಿ ಇಟ್ಟಾಗ ಏರಿಗೆ ಇಪ್ಸಲಾನ್ ಆರ್ ಇಸ್ ಈಕ್ವಲ್ ಟು 1 ಅಂತ ಬರುತ್ತೆ. ಆವಾಗ ಯು ವಿಲ್ ಗೆಟ್ ದಿಸ್ ಫಾರ್ಮುಲಾ. ಇದರ ವ್ಯಾಲ್ಯೂ 9 × 10⁹9. ಆಯ್ತಾ? ಇದೆಲ್ಲ ನಿಮ್ಮ ನೋಟ್ಸ್ ನಲ್ಲಿ ಹಾಗೇ ಇದೆ. ನಾನು ಹೇಗೆ ಬರ್ದಿದ್ದೀನಲ್ಲ ನೋಟ್ಸ್ ನಲ್ಲಿ ಹಾಗೇ ಇದೆ, ಇನ್ನೇನು ಚೇಂಜಸ್ ಇಲ್ಲ ಅಲ್ಲಿ. ಓಕೆ, ಅಷ್ಟೇ. ಇದು ಚೆನ್ನಾಗಿ ಜ್ಞಾಪಕ ಇರಬೇಕು. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಅಂತ ಬರುತ್ತೆ. ಓಕೆ, ಈಗ ಇಷ್ಟು ಇಂಪಾರ್ಟೆಂಟ್ ಥಿಂಗ್ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಾದ್ಮೇಲೆ now we come to other subheading called as the definition of Coulomb. Definition of Coulomb or unit charge. Definition of Coulomb or it is also called as a unit charge. Okay, ಅಂದ್ರೆ ಏನರ್ಥ? ಯೂನಿಟ್ ಆಫ್ ಚಾರ್ಜ್ ಇಸ್ 1 ಕೂಲಂಬ್ ಅಂತ ಕರೀತಾರೆ. ಅದನ್ನ ಡಿಫೈನ್ ಮಾಡೋದು ಹೇಗೆ? ಡಿಫೈನ್ ಮಾಡೋದು ಹೇಗೆ? ಅದನ್ನೇ 1 ಯೂನಿಟ್ ಅಂತ ಕರೀತಾರೆ. 1 ಯೂನಿಟ್. ಈಗ ನೀವು 1 kg ತಗೋಬೇಕು ಅಂದ್ರೆ ಇಟ್ ಈಸ್ 1 ಯೂನಿಟ್. 2 kg ತಗೋಬೇಕು ಅಂದ್ರೆ 2 ಯೂನಿಟ್ಸ್. ಅರ್ಥ ಆಯ್ತಾ? ಇವಾಗ ಅದನ್ನೇ ಯೂನಿಟ್ ಚಾರ್ಜ್ ಅಂತ ಡಿಫೈನ್ ಮಾಡೋದು ಹೇಗೆ? ತುಂಬಾ ಸುಲಭ. ಇವಾಗ ಏನ್ ಮಾಡಿ, ನಿಮ್ಮ ಹತ್ರ ಚಾರ್ಜ್ Q1 ಇದೆ, ಇಲ್ಲಿ Q2 ಇದೆ, ಇವೆರಡರ ನಡುವೆ ಡಿಸ್ಟೆನ್ಸ್ ಇದೆ Q1 Q2. ನೀವೇನ್ ಮಾಡ್ಬೇಕು ಗೊತ್ತಾ? ಇದನ್ನ ಡಿಫೈನ್ ಮಾಡ್ಬೇಕಾದ್ರೆ Q1 1 ಅಂತ ಇಟ್ಕೊಳ್ಳಿ, Q2 1 ಅಂತ ಇಟ್ಕೊಳ್ಳಿ, D1 ಅಂತ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಆವಾಗ ಯು ಪುಟ್ Q1 is equal to Q2 is equal to 1 and your D is equal to 1 meter ಅಂತ ಇಟ್ಕೊಳ್ಳಿ. ಏರ್ ನಲ್ಲಿ ಇಟ್ಟಿದ್ದೀನಿ.
ಅವಾಗ ಇದಿಷ್ಟನ್ನು ತಗೊಂಡೋಗಿ ಇಫ್ ಐ ಸಬ್ಸ್ಟಿಟ್ಯೂಟ್ ಇಟ್ ಇನ್ ದ ಈಕ್ವೇಶನ್ f is equal to 9 into 10 to the power of 9 1 into 1 by 1 square, so you will get the value to be equal to 9 into 10 to the power of 9 Newton. ಇಷ್ಟು ವ್ಯಾಲ್ಯೂ ಬರುತ್ತೆ. ಓಕೆ, ಈಗ ಡಿಫೈನ್ ಮಾಡಿ. ಈ 1 ಯೂನಿಟ್ ಅನ್ನ ವಿ ಆಲ್ಸೋ ಕಾಲ್ ಇಟ್ ಆಸ್ 1 ಕೂಲೂಂಬ್ ಅಂತಾನೂ ಕೂಡ ನಾವು ಕರಿತೀವಿ. 1 ಕೂಲೂಂಬ್ ಹೇಗೆ ಡಿಫೈನ್ ಮಾಡೋದು? ಫಿಸಿಕ್ಸ್ ಅಲ್ಲಿ ನಿಮ್ಗೆ ಈ ಟೆಕ್ನಿಕ್ಗಳು ಚೆನ್ನಾಗಿ ಗೊತ್ತಿರುತ್ತೆ ನಿಮ್ಗೆ. ಓಕೆ, ಏನಿದು ಟೆಕ್ನಿಕ್ ಏನ್ ಗೊತ್ತಿರುತ್ತೆ ಫಿಸಿಕ್ಸ್ ಅಲ್ಲಿ ಅಂತ ಅಂದ್ರೆ, ಯೂನಿಟ್ ಚಾರ್ಜ್ ಈಸ್ ದಟ್ ಚಾರ್ಜ್. ಅಂದ್ರೆ 1 ಯೂನಿಟ್ ಆಫ್ ಚಾರ್ಜ್ ಅಂತಂದ್ರೆ ಎಂತ ಚಾರ್ಜು? ಅಪ್ಪ ಅದೆಲ್ಲ ನೋಟ್ಸಲ್ಲಿ ಇರುತ್ತೆ, ನೀನು ತಲೆ ಕೆಡಿಸ್ಕೊಂಬೇಡ. 1 ಯೂನಿಟ್ ಆಫ್ ಚಾರ್ಜ್ ಈಸ್ ದಟ್ ಚಾರ್ಜ್. ಎಂತ ಚಾರ್ಜ್ ಇದು? ವಿಚ್ ಆರ್ ಪ್ಲೇಸ್ಡ್ ಇನ್ ಏರ್ ಆರ್ ವ್ಯಾಕ್ಯೂಮ್. ನಿಮ್ಗೆ ಫಾರ್ಮುಲಾ ಬರೆದಾಗಲೇ ಅರ್ಥ ಆಗಿರ್ಬೇಕು. ವಿಚ್ ಆರ್ ಪ್ಲೇಸ್ಡ್ ಇನ್ ಏರ್ ಆರ್ ವ್ಯಾಕ್ಯೂಮ್ at a distance of 1 meter. At a distance of 1 meter. ಯಾರಿಂದ? ಫ್ರಮ್ ಎ ಐಡೆಂಟಿಕಲ್ ಚಾರ್ಜ್. ಅದೇ ತರದೇ ಚಾರ್ಜ್ ಅನ್ನ ಇಲ್ಲಿಂದ ಇಲ್ಲಿವರೆಗೆ 1 ಮೀಟರ್ ದೂರದಲ್ಲಿ ಇದಾಗಿದ್ದೇ ಚಾರ್ಜ್ ಇಂದ 1 ಮೀಟರ್ ದೂರದಲ್ಲಿ ಇಟ್ಟಾಗ ಏನಾಗುತ್ತೆ? ಆವಾಗ ನೋಡಿ, ಇದು ಒಂದು 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 ಇಟ್ಟಾಗ ಏನ್ ಬರುತ್ತೆ? 9 into 10 to the power of 9 ನ್ಯೂಟನ್ ಬರುತ್ತೆ. ಅಂದ್ರೆ ಅರ್ಥ ಏನು ಅಂದ್ರೆ, ಈ ಎರಡು ಚಾರ್ಜಸ್ ನಡುವೆ ಫೋರ್ಸ್ ಆಫ್ ರಿಪಲ್ಷನ್ 900 crore ನ್ಯೂಟನ್ ಬರುತ್ತೆ. ಜ್ಞಾಪಕ ಇರ್ಬೇಕು, ಇಲ್ಲಿ 2 zeros ತಗೊಂಡ್ರೆ 900 crore ನ್ಯೂಟನ್ ಬರುತ್ತೆ. ಓಹೋ, 900 crore ನ್ಯೂಟನ್ ಅಷ್ಟು ಫೋರ್ಸ್ ಬರ್ಬೇಕಾದ್ರೆ ನೋಡಿ, ಇದು ಅದನ್ನು ಹೊಡೆಯುತ್ತೆ, ಅದು ಇದು ಒಂದಕ್ಕೊಂದು ತಳ್ಳಾಡ್ಕೊಂತವೆ. ಎಷ್ಟು ಫೋರ್ಸ್ ತಳ್ಳಾಡ್ಕೊಳತ್ತೆ? 900 crore ನ್ಯೂಟನ್. ಅಷ್ಟು ಫೋರ್ಸ್ ಇಂದ ಒಂದಕ್ಕೊಂದು ತಳ್ಳಬೇಕಾದ್ರೆ ದ ವ್ಯಾಲ್ಯೂ ಆಫ್ ದಿಸ್ ಚಾರ್ಜ್ ಇಸ್ 1 ಕೂಲೂಂಬ್. 1 ಕೂಲೂಂಬ್ ಆಫ್ ಚಾರ್ಜ್. ಈಗ ನೀವು ಹೇಳಲ್ಲ, ಇಬ್ರು ಫೈಟ್ ಮಾಡ್ಕೊಂಡಾಗ ಅಬ್ಬಾ 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 ಏನ್ ಎನರ್ಜಿ ನಾವು ಹೊಡೆದ ಇವನು ಅವನಿಗೆ ಹೊಡೆದ ಇಬ್ರು 11 ಮೀಟರ್ ಹೆಂಗ್ ಹೊಡ್ಕೊಂಡ್ರು ಅಂದ್ರೆ ಸಖತ್ತಾಗಿ ಹೊಡ್ಕೊಂಡ್ರು ಅಂತ ಹೇಳಲ್ವ? ಅವಾಗ ಓ ಇವನು ಎಷ್ಟು ಪವರ್ಫುಲ್ ಅಪ್ಪ, ಇವನು ಅಷ್ಟೇ ಪವರ್ಫುಲ್ ಅಂತ ನೀವು ಹೇಳಲ್ವಾ? ಅದೇ ಅರ್ಥ. ಅವಾಗ ಎಷ್ಟು ಪವರ್ಫುಲ್ ಅಂತ ಹೇಳ್ತೀರಿ, ದಟ್ ಇಸ್ ಕಾಲ್ಡ್ as 1 ಕೂಲೂಂಬ್. ಅದಕ್ಕೆ ಈ 1 ಕೂಲೂಂಬ್ ಆಫ್ ಚಾರ್ಜ್ ಅಂದ್ರೆ ಎಂತ ಚಾರ್ಜ್ ಅಂದ್ರೆ, ಇಟ್ ಇಸ್ ದ ಚಾರ್ಜ್. ಬಹಳ ಇಂಪಾರ್ಟೆಂಟ್, ಕೇಳ್ತಾ ಇರ್ತೀವಿ ಇದನ್ನು 1 ಮಾರ್ಕಿಗೆ. Unit charge is the charge which are placed in air or vacuum at a distance of 1 meter from a identical charge. ಅದೇ ತರದೇ ಚಾರ್ಜ್ from an identical charge. Then they repel each other with a force of 9 into 10 to the power of 9 Newton. ಬಹಳ ಇಂಪಾರ್ಟೆಂಟ್. ಅವಾಗ ಆ 1 ಯೂನಿಟ್ ಅಂತ ಹೇಳ್ತಿರಲ್ಲ, that 1 unit only we call it as 1 ಕೂಲೂಂಬ್. ಅದಕ್ಕೆ ನಿಮಗೆ ಡಿಫೈನ್ 1 ಕೂಲೂಂಬ್ ಅಂದ್ರೆ ಇದನ್ನೇ ಬರೀಬೇಕು. 1 ಕೂಲೂಂಬ್ ಆಫ್ ಚಾರ್ಜ್ is the charge which when placed in air or vacuum at a distance of 1 meter from an identical charge, then they repel with a force of 9 into 10 to the power of 9 Newton. ಅರ್ಥ ಆಯ್ತಾ? ತುಂಬಾ ಚೆನ್ನಾಗಿ ಜ್ಞಾಪಕ ಇರಲಿ ಇದು. ಈಗ ಇದ್ರ ಮೇಲೆ ಎಕ್ಸ್ಟೆನ್ಷನ್ ಮಾಡೋಣ. ಓಕೆ, ಈಗ ನೀವು ನಿನ್ನೆ ಹೇಳ್ತಾ ಇದ್ರಿ, ಈ ಸಿಲ್ಕ್ ಅಂಡ್ ಗ್ಲಾಸ್ ರಾಡ್ ಅನ್ನ ರಬ್ ಮಾಡಿದಾಗ 1 ಕೂಲೂಂಬ್ ಚಾರ್ಜ್ ಬರುತ್ತೆ. 1 ಕೂಲೂಂಬ್ ಆಫ್ ಚಾರ್ಜ್ ಅಂದ್ರೆ ಎಷ್ಟು ಎಲೆಕ್ಟ್ರಾನಿಗೆ ಸಮ? ಈಗ ಅದನ್ನ ಹೇಳಕ್ ಹೊರಟಿದ್ದೀನಿ ನಾನು, ಜ್ಞಾಪಕ ಇರಬೇಕು. ಚಾರ್ಜ್ ಆನ್ ಎನ್ ಎಲೆಕ್ಟ್ರಾನ್ ಈಸ್, ಗೊತ್ತಿರಬೇಕು, ಚಾರ್ಜ್ ಆನ್ ಎನ್ ಎಲೆಕ್ಟ್ರಾನ್, ಚಾರ್ಜ್ ಆನ್ ಎನ್ ಎಲೆಕ್ಟ್ರಾನ್ is equal to 1 ಕೂಲೂಂಬ್. So 1 ಕೂಲೂಂಬ್ ಅಂತಂದ್ರೆ ಚಾರ್ಜ್ ಆನ್ ಎಲೆಕ್ಟ್ರಾನ್ is 1.6 into 10 to the power minus 19 ಕೂಲೂಂಬ್. ಇವಾಗ ನಾನೇನ್ ಮಾಡ್ತೀನಿ ಅಂತಂದ್ರೆ, I transfer that 1.6 into 10 to the power minus 19 charge on an electron. So much of charge on an electron is equal to 1 ಕೂಲೂಂಬ್. ಗೊತ್ತಾಯ್ತಾ? ಈ 1.8 ನ್ಯೂಮರಿಕಲ್ಸ್ ಇಲ್ಲಿ ತಗೊಂಡ್ಬರ್ತೀನಿ, 1 ಕೂಲೂಂಬ್ ಅಲ್ಲೇ ಇಟ್ಕೊಂಡು 1 ಕೂಲೂಂಬ್ ಅಲ್ಲೇ ಇಟ್ಕೊಂತೀನಿ.
ಇದನ್ನ ರೆಸಿಪ್ರೋಕಲ್ ತೆಗೆದಾಗ ಐ ಗೆಟ್ 0.625 into 10 to the power plus 19 of charge on an electron is equal to 1 coulomb. ಈಗ ಇದನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಈ ಕಡೆಗೆ therefore 1 coulomb is equal to 6.25 1 decimal place so much of electrons, so much of charge on electron means so much of electrons. ಮೀನಿಂಗ್ ಏನಪ್ಪ ಇದ್ರದ್ದು? ಮೀನಿಂಗ್ ಏನು ಅಂತ ಅಂದ್ರೆ, ನೀವು ಒಂದು ಈ ಗ್ಲಾಸ್ ಅಂಡ್ ಸಿಲ್ಕ್ ನ ರಬ್ ಮಾಡಿದಾಗ 1 ಕೂಲೂಮ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಿ ಅಂತ ಅಂದ್ರೆ ಯು ಆರ್ ಟ್ರಾನ್ಸ್ಫರಿಂಗ್ 6.25 into 10 to the power of 18 electrons. Remember that. ಗ್ಲಾಸ್ ಅಂಡ್ ಸಿಲ್ಕ್ ರಬ್ ಮಾಡಿದಾಗ 1 ಕೂಲೂಮ್ ಬಂದಾಗ ಜ್ಞಾಪಕ ಇರಬೇಕು, ಇದು ಗ್ಲಾಸ್, ಇದು ಸಿಲ್ಕ್. ಗ್ಲಾಸ್ 1 ಕೂಲೂಮ್ ಆಫ್ ಚಾರ್ಜ್ ಅಕ್ವೈರ್ ಮಾಡ್ಕೊಂಡಿದೆ, ಪ್ಲಸ್ 1 ಕೂಲೂಮ್ ಅಂದ್ರೆ ಅರ್ಥ ಏನ್ ಗೊತ್ತಾ? 6.25 into 10 to the power of 18 electrons ಅನ್ನ ಗ್ಲಾಸ್ ಕಳ್ಕೊಂಡಿದೆ ಅಂತ ಅರ್ಥ. ಸಿಲ್ಕ್ ಮೇಲ್ಗಡೆ -1 ಕೂಲೂಮ್ ಅಂದ್ರೆ ಏನ್ ಅರ್ಥ ಗೊತ್ತಾ? ಮೈನಸ್ ಅಂದ್ರೆ ಗೈನ್ ಮಾಡ್ಕೊಂಡಿದೆ. ಎಷ್ಟು ಕೂಲೂಮ್? 1 ಕೂಲೂಮ್ ಅಂದ್ರೆ ಎಷ್ಟು ಎಲೆಕ್ಟ್ರಾನು? 6.25 into 10 to the power of 18 electrons. ಚೆನ್ನಾಗಿ ಜ್ಞಾಪಕ ಇರಬೇಕು, ಇದು ಅರ್ಥ ಆಯ್ತಾ? ಈಗ ನಾನು ನೋಟ್ ಅಂತ ಬರಿತೀನಿ, ಇದನ್ನು ಅಷ್ಟೇನೆ ಚೆನ್ನಾಗಿ ಜ್ಞಾಪಕ ಇರಬೇಕು. ನೀವು ಒಂದೊಂದು ಮಾರ್ಕಿಗೆ ಕೇಳ್ತಾ ಇರ್ತಾರೆ. 1 ಕೂಲೂಮ್ ಅಂತ ಅಂದ್ರೆ 6.25 into 10 to the power of 18 electrons. ಸರ್ ಹಾಗಾದ್ರೆ 2 ಕೂಲೂಮ್ ಅಂದ್ರೆ ಎಷ್ಟಾಗತ್ತೆ? 12.5 into 10 to the power of 18 electrons. ಸರ್ 4 ಕೂಲೂಮ್ ಅಂದ್ರೆ ಎಷ್ಟಾಗತ್ತೆ? 25 into 10 to the power of 18 electrons. ಇಲ್ಲಿ ನೋಡಿ, ಇವೆಲ್ಲ ಹೇಗೆ ರೆಡಿಮೇಡ್ ನಿಮ್ಮ ಹತ್ರ ಇರಬೇಕು ಗೊತ್ತಾ? ನಾನೆಲ್ಲ ಒಂದು ಮಾರ್ಕಿ ಒಂದು ಕ್ವಶನ್ ಕೇಳ್ತೀನಿ, ಗ್ಲಾಸ್ ಅಂಡ್ ಸಿಲ್ಕ್ ಆರ್ ರಬ್ಡ್ ಅಗೇನ್ಸ್ಟ್ ಈಚ್ ಅದರ್, ಗ್ಲಾಸ್ ಅಕ್ವೈರ್ಸ್ 4 ಕೂಲೂಮ್ ಆಫ್ ಚಾರ್ಜಸ್ ಅಂತ ಹೇಳ್ತೀನಿ. ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಲಾಸ್ಟ್ ಬೈ ದ ಗ್ಲಾಸ್. ನೀವು ತಲೆ ಒಳಗಡೆ ಇವೆಲ್ಲ ರೆಡಿ ಇದ್ರೆ ಡೈರೆಕ್ಟ್ಲಿ ಯು ಕ್ಯಾನ್ ಸೇ ಫಾರ್ 1 mark 25 into 10 to the power 18 electrons ಅಂತ. ಇಲ್ಲ ಸರ್ ನಮ್ಗೆ ಗೊತ್ತಿರ್ಲಿಲ್ಲ, ನಾನು ಹಿಂಗೆಲ್ಲ ಇಟ್ಕೋತೀವಿ, ಲೆಕ್ಕ ಹಾಕ್ತಾ ಹೋಗ್ಬೇಕು. 6.25 6.25 6.25 6.25 4 times. ಅದಕ್ಕೆ ಜ್ಞಾಪಕ ಇರಲಿ, ತುಂಬಾ ಇಂಪಾರ್ಟೆಂಟ್ ಇದು, ಅರ್ಥ ಆಯ್ತಾ? ಇದು ನೋಟ್ ನಂಬರ್ 1. ಕೂಲೂಮ್ ಬಂದ್ರೆ 1 ಕೂಲೂಮ್ ಅಂತ. ನೆಕ್ಸ್ಟ್ ಅನದರ್ ನೋಟ್ ವಿ ಟೇಕ್, ದಟ್ಸ್ ಆನ್ ದ ಮೈಕ್ರೋ ಕೂಲೂಮ್ ಅಂತ ಬರುತ್ತೆ. 1 ಮೈಕ್ರೋ ಕೂಲೂಮ್. 1 ಮೈಕ್ರೋ ಕೂಲೂಮ್ ಅಂತಂದ್ರೆ 10 to the power of -6 ಕೂಲೂಮ್ ಅಂತ ಅರ್ಥ. ಅದಕ್ಕೆ ಇನ್ ಮುಂದೆ 1 ಮೈಕ್ರೋ ಕೂಲೂಮ್ ಅಂತ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. 1 ಕೂಲೂಮ್ ಅಂತ ಅಂದ್ರೆ 6.25 into 10 to the power of 18 ಇರುತ್ತೆ, ಜ್ಞಾಪಕ ಇರಬೇಕು. ನೋಡಿ, 10 to the power of -6 into 1 ಕೂಲೂಮ್ ಅಂದ್ರೆ 6.25 into 10 to the power of 18 electrons ಅಲ್ವಾ? ಆವಾಗ 6.25 18 6 ಹೋದ್ರೆ ಎಷ್ಟಾಗತ್ತೆ? 12. ಸೋ ಮೆನಿ ಎಲೆಕ್ಟ್ರಾನ್ಸ್. ಗೊತ್ತಿರ್ಬೇಕು ನಿಮ್ಗೆ. ಕ್ವಶನ್ ಕೇಳ್ತೀವಿ, 2 ಮೈಕ್ರೋ ಕೂಲೂಮ್ ಆಫ್ ಚಾರ್ಜ್ ಟ್ರಾನ್ಸ್ಫರ್ ಆಯ್ತು ಅಂತ. 2 ಮೈಕ್ರೋ ಕೂಲೂಮ್ ಅಂತ ಅಂದ್ರೆ 12.5 into 10 to the power of 12 electrons. 4 ಮೈಕ್ರೋ ಕೂಲೂಮ್ ಅಂತ ಅಂತಂದ್ರೆ 25 into 10 to the power of 12 electrons. ಅಂದ್ರೆ ಈ ನಂಬರ್ ಜ್ಞಾಪಕ ಇರಬೇಕು. 1 6.25, 2 12.5, 4 25. ಬಟ್ ಬರೀ ಕೂಲೂಮ್ ಇದ್ದಾಗ ಪವರ್ 18 ಇರುತ್ತೆ, ಮೈಕ್ರೋ ಕೂಲೂಮ್ ಇದ್ದಾಗ 18 ಅಲ್ಲಿ 6 ಹೋದ್ರೆ 12 ಆಗುತ್ತೆ. ತುಂಬಾ ಇಂಪಾರ್ಟೆಂಟ್ ಅದು. ನೆಕ್ಸ್ಟ್ ನೋಡಿ, ನೋಟ್ ನಂಬರ್ 3. ಇವೆಲ್ಲ ಬಯಾಟ್ ಮಾಡ್ಕೊಂಡಿರ್ಬೇಕು. ಬಯಾಟ್ ಮಾಡ್ಕೊಳ್ತಾನೆ ಓದ್ದೇನೆ, ಓ ಸಾರ್ ಗೊತ್ತಾಗಿಲ್ಲ ಕನ್ಫ್ಯೂಷನ್ ಅಂತ ಹೇಳ್ಬೇಡಿ, ಓದ್ಬೇಕು, 4 ಸರಿ ಪ್ರಾಕ್ಟೀಸ್ ಮಾಡ್ಬೇಕು ಇದನ್ನ. ಏನ್ ನೋಡಿ, 1 ನ್ಯಾನೋ ಕೂಲೂಮ್ ಅಂತ ಬರುತ್ತೆ ಅಂತ ಇಟ್ಕೊಂಡು, ನ್ಯಾನೋ ಆದ್ರೆ 10 to the power -9. ಇವಾಗ ಎಷ್ಟಾಗುತ್ತೋ? 6.25 into 10 to the power 18 9 ಹೋದ್ರೆ ಎಷ್ಟಾಗುತ್ತೆ? ಇಟ್ ಇಸ್ 9 electrons. ಗೊತ್ತಿರ್ಬೇಕು. Therefore ಇವಾಗ 1 ನ್ಯಾನೋ ಕೂಲೂಮ್ ಅಂತಂದ್ರೆ ಬೈ ಹಾರ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. 6.25 into 10 to the power 9 electrons. ಸರ್ ಹೆಂಗ ಸರ್ ಇದು? 18 ನಲ್ಲಿ 9 ಹೋದ್ರೆ ಎಷ್ಟಾಗುತ್ತೆ? ಇಟ್ ಇಸ್ +9.
ಅದೇ ತರ 2 ನ್ಯಾನೋ ಕೂಲಂಬ್ ಅಂತ ಅಂದ್ರೆ 12.5 into 10 to the power of, so it is equal to 10 to the power of 9 electrons. And 4 ನ್ಯಾನೋ ಕೂಲಂಬ್ ಅಂತ ಅಂದ್ರೆ 25 into 10 to the power of 9 electrons. ಅಂದ್ರೆ ಬರೀ ಕೂಲಂಬ್ ಅಂದಾಗ 18, ಮೈಕ್ರೋ ಕೂಲಂಬ್ ಅಂದ್ರೆ 12, ನ್ಯಾನೋ ಕೂಲಂಬ್ ಅಂದ್ರೆ 9 ಆಗತ್ತೆ. ಬಿಕಾಸ್ 9 ಅಂದ್ರೆ 9. ಇದು ಚೆನ್ನಾಗಿ ಜ್ಞಾಪಕ ಇರಬೇಕು. ಅರ್ಥ ಆಯ್ತಾ? ಇದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಸಿಂಪಲ್ ಆಗಿರೋ ಕ್ವಶನ್ಸ್ ಗಳೇ ಕೇಳ್ತಾರೆ. when glass and silk are rubbed against each other, glass acquires -2 ನ್ಯಾನೋ ಕೂಲಂಬ್ ಅಂತ ಕೇಳ್ತಾನೆ. ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಲಾಸ್ಟ್ ಬೈ ದ ಗ್ಲಾಸ್ ರಾಡ್. ಸಿಲ್ಕ್ ಗೇನ್ ಮಾಡ್ಕೊಳತ್ತೆ ಅಂತಂದ್ರೆ ಯಾರೋ ಗ್ಲಾಸ್ ರಾಡ್ ತಾನೇ ಕಳ್ಕೊಂಡಿರ್ಬೇಕು. 2 ನ್ಯಾನೋ ಕೂಲಂಬ್ ಅಂತಂದ್ರೆ 2 ಅಂದ್ರೆ 12.5, 1 ಅಂದ್ರೆ 6.25, 2 ಅಂದ್ರೆ 12.5, ನ್ಯಾನೋ ಅಂದ್ರೆ 18 ನಲ್ಲಿ -9 ಹೋದ್ರೆ 9. ದಟ್ಸ್ ಆಲ್. ಇದು ಬೈ ಹಾರ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಸರ್ 3 ಮೈಕ್ರೋ ಕೂಲಂಬ್ ಅಂತ ಕೇಳ್ದ ಅಂತ ಹೇಳಿ, 3 ಅಂದ್ರೆ ನಿಮ್ಗೆ ಗೊತ್ತಿದೆ ಇಲ್ಲಿ, ಇದು 1 and 2, ಸೊ 12 + 6 ಅಂದ್ರೆ 18. ಇವೆಲ್ಲ ನೀವು ಮಾಡಬೇಕು. ಅಸಹ್ಯ. ನಾವು PU ಲೆವೆಲ್ ಬಂದಾಗೆಲ್ಲ ಇವೆಲ್ಲ ಹೇಳ್ಕೊಡ್ಬಾರ್ದು ನಿಮ್ಗೆ. 3ಕ್ಕಿಷ್ಟು 5ಕ್ಕಿಷ್ಟು ಇವೆಲ್ಲ, ಯಾಕಂದ್ರೆ ನೀವು ನೆಗ್ಲಿಜೆನ್ಸ್. ಈಗ ಹೇಳೋ ಸಾರ್ ಕಾಣಲಿಲ್ಲ ಅಂತ ಹೇಳ್ತಿರಲ್ಲ, ಪ್ರೈಮರಿ ಲೆವೆಲ್ ತರ ಹಂಗೆ. ಸೊ ದೇರ್ ಫಾರ್ ನಿಮ್ಗೆ ಇದು ಅರ್ಥ ಆಗ್ಬೇಕು. ಇದು ಸಾರ್ ಹೆಂಗ್ ಸರ್ +9 ಬಂತು, 18 ನಲ್ಲಿ 9 ಹೋಯ್ತು. ಇವೆಲ್ಲ ಪ್ರೈಮರಿ ಲೆವೆಲ್. ಇದು ನೀವು ಕಲಿಬೇಕಷ್ಟೇ, ಚೆನ್ನಾಗಿ ಗೊತ್ತಿರ್ಬೇಕು ನಿಮ್ಗೆ. ಅರ್ಥ ಆಯ್ತಾ? ಇದು ತುಂಬಾ ಇಂಪಾರ್ಟೆಂಟ್. ಈಗ ಕುಲುಮ್ಸ್ ಇನ್ವರ್ಸ್ ಪೈರ್ ಅಂದ್ರೆ ಏನು ಅಂತ ಅರ್ಥ ಆಯ್ತು. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಈಗ ನಿಮ್ಗೆ 1 ಕುಲೂಮ್ ಅಂತ ಡಿಫೈನ್ ಮಾಡೋದು ಹೇಗೆ ಅಂತ ಅರ್ಥ ಆಯ್ತು. ಅಂಡ್ ಅದಾದ್ಮೇಲೆ ಯೂನಿಟ್ ಚಾರ್ಜ್ ಅಂದ್ರೆ ಒಂದೇನೆ, ಕುಲೂಮ್ ಅಂದ್ರೂ ಒಂದೇನೆ. Now we come to very important heading called as a dielectric constant. Dielectric constant. ಇದಕ್ಕೆ ಇಪ್ಸಲಾನ್ ಆರ್ ಅಂತಾನೂ ಬರೀತಾರೆ, ಕೆ ಅಂತಾನೂ ಬರೀತಾರೆ. ಗಾಬರಿ ಆಗ್ಬಾರ್ದು, ಎರಡು ಒಂದೇ. ಈಗ ನೋಡಿ ಹೆಂಗ್ ಸರ್ ಇದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತಂದ್ರೆ ಡಿಫೈನ್ ಮಾಡೋದು? ಸಿಂಪಲ್ ಲಾಜಿಕ್, ಬಹಳ ಸಿಂಪಲ್. ಇಲ್ಲಿ ನೋಡಿ, ಈಗ ನಿಮ್ಮ ಹತ್ರ ಇಲ್ಲೊಂದು ಚಾರ್ಜ್ ಇದೆ Q1, ಇಲ್ಲಿ ಇನ್ನೊಂದು ಚಾರ್ಜ್ ಇದೆ Q2, ಅವೆರಡರ ನಡುವೆ ಡಿಸ್ಟೆನ್ಸ್ D ಇದೆ. ಅರ್ಥ ಆಯ್ತಾ? ಇವಾಗ ನೋಡಿ, when these charges are placed, when charges are in air, when they are placed in air, what is the force? F is equal to 1/4πε0 Q1 Q2 by D square. ಇದು ಏರ್ ಅಲ್ಲಿ ಇಟ್ಟಾಗ. This you can take it as equation number 1. When charges are in medium ನಲ್ಲಿ ಇಟ್ಟಾಗ ಆವಾಗ ಫೋರ್ಸ್ ಇನ್ ದ ಮೀಡಿಯಂ is given by 1/4πε Q1 Q2 by D square. ನಿಮಗೆ ಗೊತ್ತಿದೆ, ಮೀಡಿಯಂ ನಲ್ಲಿ ಇಟ್ಟಾಗ ಈ ಫಾರ್ಮುಲಾ ಬರೀಬೇಕು. ಈಗ ಎರಡನ್ನು ಡಿವೈಡ್ ಮಾಡಿ, ಒಂದಕ್ಕೊಂದಕ್ಕೆ ಡಿವೈಡ್ ಮಾಡಿದರೆ FA/FM is equal to, ಇವೆರಡು ಟರ್ಮ್ ಕ್ಯಾನ್ಸಲ್ ಆಗತ್ತಾ? ಇಲ್ಲಿ ನೋಡಿ, ಇದು ನ್ಯೂಮರೇಟರ್ ಅಲ್ಲಿ 1/4πε0, ಡಿನಾಮಿನೇಟರ್ 1/4πε, 4π ಕ್ಯಾನ್ಸಲ್ ಆಗತ್ತೆ ತಾನೆ. ಅವಾಗ ಏನ್ ಬರುತ್ತೆ? ε/ε0 ಅಂತ ಬರುತ್ತೆ. ಅದನ್ನೇ ವಿ ಪುಟ್ ಇಟ್ ಆಸ್ εr ಅಂತ ಬರಿತೀವಿ, ಅಥವಾ ಕೆ ಅಂತಾನು ಬರಿತೀವಿ. ಆವಾಗ ವಿ ಡಿಫೈನ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಸ್, ಬಹಳ ಚೆನ್ನಾಗಿ ಜ್ಞಾಪಕ ಇರಬೇಕು, ನಾವು ವಿ ಡಿಫೈನ್ ಇಟ್ ಆಸ್ ಎ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಹೆಂಗ್ ಬರಿತೀರಾ? ಲುಕ್ ಎಟ್ ದ ಫಸ್ಟ್ ಡೆಫಿನೇಷನ್ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. Dielectric constant can be defined as the ratio of force between the two charges when placed in air to the force between the same two charges when placed in the medium.
ಸೆಪರೇಟೆಡ್ ಬೈ ದ ಸೇಮ್ ಡಿಸ್ಟೆನ್ಸ್. ಓ ಏನ್ ಸರ್ ಹಂಗಂದ್ರೆ ಅರ್ಥ ನೋಡಿ. ಇಲ್ಲಿ ಯಾವಾಗಲೂ ಇವೆಲ್ಲ ಅರ್ಥ ಮಾಡ್ಕೋಬೇಕಾದ್ರೆ ಸಿಂಪಲ್ ಪ್ರಾಬ್ಲಮ್ ತಗೊಳ್ಳಿ. ಏರಲ್ಲಿ ಇದ್ದಾಗ 100 ನ್ಯೂಟನ್ ಫೋರ್ಸ್ ಇತ್ತು, ನೀವು ಮೀಡಿಯಂ ನಲ್ಲಿ ಇಟ್ಟಾಗ 25 ನ್ಯೂಟನ್ ಆಗತ್ತೆ. ಚೆನ್ನಾಗಿ ಗೊತ್ತಿರಬೇಕು. ಏರಲ್ಲಿ ಇಟ್ಟಾಗ 100 ನ್ಯೂಟನ್, ಮೀಡಿಯಂ ನಲ್ಲಿ ಇಟ್ಟಾಗ 25. ಇವಾಗ ಏನ್ ಮಾಡಿ, ಇಲ್ಲಿ ವರ್ಕೌಟ್ ಮಾಡಿ. ಇಲ್ಲಿ ಹೆಂಗ್ ವರ್ಕೌಟ್ ಮಾಡ್ತೀರಾ? ಇಟ್ ಈಸ್ 100 ಡಿವೈಡೆಡ್ ಬೈ, ಅಂದ್ರೆ ಯು ನೋ ದಟ್ ಯುವರ್ ಇಪ್ಸಿಲಾನ್ ಆರ್ ಇಸ್ ಈಕ್ವಲ್ ಟು FA by FM. FA 100, FM ಎಷ್ಟು 25, ಎಷ್ಟಾಯ್ತು ವ್ಯಾಲ್ಯೂ 4. ಅಂದ್ರೆ ಏನರ್ಥ? ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ದಟ್ ಮೀಡಿಯಂ ಇಸ್ ಈಕ್ವಲ್ ಟು ಹೌ ಮಚ್? 4. ಅಂದ್ರೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು? ಆ ಎರಡೂ ಚಾರ್ಜಸ್ ಅನ್ನ ಏರಲ್ಲಿ ಇಟ್ಟಾಗ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಿ 100 ನ್ಯೂಟನ್. ಅದೇ ಚಾರ್ಜಸ್ ತಗೊಂಡೋಗಿ ಒಂದು ಪೇಪರ್ ಮೇಲೆ ಇಡಿ, ಪೇಪರ್ ಮೇಲಿಟ್ಟೆ 25. ಅಂದ್ರೆ ಇಲ್ಲಿಂದ ಇಲ್ಲಿ ನೀವು ಗಮನಿಸಬೇಕು, ಏರಿಂದ ಮೀಡಿಯಂ ಮೇಲ್ಗಡೆ ತಗೊಂಡು ನಾವು ಚಾರ್ಜಸ್ ಅನ್ನ ಇಟ್ಟಾಗ ಅವೆರಡರ ನಡುವೆ ಫೋರ್ಸ್ ಕಡಿಮೆ ಆಗತ್ತೆ. ಅದನ್ನು ಗಮನಿಸಬೇಕು. ಅವಾಗ ಡಿವೈಡ್ ಮಾಡಿದ್ದಾಗ ಐ ಗೆಟ್ ದ ಕಾನ್ಸ್ಟೆಂಟ್. ನೋಡಿ ನ್ಯೂಟನ್ ಹೊರಟಾಗತ್ತಲ್ಲ ಕಾನ್ಸ್ಟೆಂಟ್, ಅದಕ್ಕೆ ಡೈಎಲೆಕ್ಟ್ರಿಕ್ ಹ್ಯಾಸ್ ನೋ ಯೂನಿಟ್. ಅವಾಗ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇಸ್ ಈಕ್ವಲ್ ಟು 4. ಹಂಗೆ ಡೆಫಿನೇಷನ್ ಹೆಂಗೆ ಹೇಳ್ತೀರಾ? ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ force between the two charges placed in air to the force between the same two charges placed in a medium separated by the same distance. ಅಷ್ಟೇ. ಇದು ಡೈರೆಕ್ಟ್ರಿಕ್ ಕಾನ್ಸ್ಟೆಂಟ್, ಬಹಳ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಏರಿ 1, ಪೇಪರಿಗೆ 4. ಎಲ್ಲಾರು ನಿಮ್ಮ ಅದೃಷ್ಟ 1 ಮಾರ್ಕಿಗೆ ಕೇಳ್ಬಿಡ್ತಾರೆ. ಏರಲ್ಲಿ ಇಟ್ಟ 100 ನ್ಯೂಟನ್, ಪೇಪರ್ ಮೇಲೆ ಇಟ್ಟ 25 ನ್ಯೂಟನ್, ಕ್ಯಾಲ್ಕುಲೇಟ್ ದ ಡೈರೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ. ಆಮೇಲೆ ನೀವು ಏನ್ ಮಾಡ್ಬೇಕು? ಡೈರೆಕ್ಟ್ ಆಗಿ ಇಪ್ಸಿಲಾನ್ ಆರ್ ಇಸ್ ಈಕ್ವಲ್ ಟು FA by FM, FA 100 and it is 425 4. ಅಷ್ಟೇ ಸರ್, ಯೂನಿಟ್ ಇಲ್ಲ. ಯಾಕಂದ್ರೆ ಇದು ನ್ಯೂಟನ್ ಕ್ಯಾನ್ಸಲ್ ಆಗುತ್ತೆ, ಯೂನಿಟ್ ಇಲ್ಲ. ಹುಷಾರ್. ಓಕೆ, ವೆರಿ ಇಂಪಾರ್ಟೆಂಟ್. We shall take up another subheading called as a Coulomb's law in vector form ಅಂತ. ಚೆನ್ನಾಗಿ ಗೊತ್ತಿರಲಿ. Coulomb's law in vector form. ಏನಿಲ್ಲ, ಈಗ ಇದೇ Q1 Q2, ಎರಡು ಚಾರ್ಜಸ್ ಇರುತ್ತೆ Q1 Q2. ಈಗೇನಾಗುತ್ತೆ, ಈ ಚಾರ್ಜ್ ಇದ್ರ ಮೇಲೆ ಫೋರ್ಸ್ ಹಾಕತ್ತೆ. ಆಮೇಲೆ ಇದೇನು ಫೋರ್ಸ್ ತಗೊಂಡೆ ಸುಮ್ಮನೆ ಕುತ್ಕೊಂಡಿರೋದಿಲ್ಲ, ಇದು ಕೂಡ ಇದ್ರ ಮೇಲೆ ಫೋರ್ಸ್ ಹಾಕತ್ತೆ. ಅವಾಗ ಫೋರ್ಸ್ ಎಕ್ಸರ್ಟೆಡ್ ಬೈ ದ Q1 ಆನ್ ದ Q2. ನೋಡಿ ಚೆನ್ನಾಗಿ ಗೊತ್ತಿರ್ಬೇಕಿಲ್ಲ. Force exerted by Q1 on Q2 is given by the formula F21 ಅಂತ ಕರಿತೇವೆ. F21 that is given by the formula 1 by 4 pi epsilon naught Q1 Q2 divided by ಅವೆರಡರ ನಡುವೆ ಇರೋ ಡಿಸ್ಟೆನ್ಸ್ ಅನ್ನ we call it as a R21 R square ಅಂತ. R square ಅದು force exerted by 1 on the 2. ಪಕ್ಕದಲ್ಲಿ ಒಂದು ಯೂನಿಟ್ ವೆಕ್ಟರ್ ಬರಿತೀವಿ, ದಟ್ ಇಸ್ ಈಕ್ವಲ್ ಟು R21 ಅಂತ ಯೂನಿಟ್ ವೆಕ್ಟರ್ ಬರಿತೀವಿ ಅಷ್ಟೇ. ಇದು ವಾಟ್ ಇಸ್ ನೋನ್ ಆಸ್ ಅ Coulomb's law in the vector form. ಅವಾಗ ಇದ್ರ ತಲೆ ಮೇಲ್ಗಡೆ ಒಂದು ವೆಕ್ಟರ್ ಹಾಕಿ, ಬಿಕಾಸ್ ಫೋರ್ಸ್ ಇಸ್ ಎ ವೆಕ್ಟರ್. ಇಟ್ ಈಸ್ ಅ ಫೋರ್ಸ್ ಎಕ್ಸರ್ಟೆಡ್ ಬೈ Q1 and the Q2 1 by 4 pi epsilon naught Q1 Q2 by R square. ಇಲ್ಲೊಂದು ಸಫಿಕ್ಸ್ ಹಾಕಿ R21 and there is a unit vector. ಅದೇ ರೀತಿ ಈ ಚಾರ್ಜ್ ನೋಡಿ, ಇದು ಚೆನ್ನಾಗಿ ಜ್ಞಾಪಕ ಇರಬೇಕು. ಇದು ಇದ್ರ ಮೇಲೆ ಫೋರ್ಸ್ ಅನ್ನು ಎಕ್ಸರ್ಟ್ ಮಾಡುತ್ತೆ. ದಿಸ್ ವಿ ಕಾಲ್ ಇಟ್ as F21. ಇದೇನು ಸುಮ್ಮನೆ ಕೂತ್ಕೊಂಡಿರತ್ತ, ಇದು ಕೂಡ ಫೋರ್ಸ್ ಎಕ್ಸರ್ಟ್ ಮಾಡುತ್ತೆ F21, ದಟ್ ಇಸ್ F12. ಫೋರ್ಸ್ ಎಕ್ಸರ್ಟೆಡ್ ಬೈ, ಚೆನ್ನಾಗಿ ಜ್ಞಾಪಕ ಇರಬೇಕು, ಫೋರ್ಸ್ ಎಕ್ಸರ್ಟೆಡ್ by Q2 on Q1. ಇದು ಇದ್ರ ಮೇಲೆ ಹೊಡೆಯುತ್ತೆ. ಅವಾಗ ಅದಕ್ಕೆ ಫಾರ್ಮುಲಾ ಏನು ಅಂತ ಅಂದ್ರೆ F12 is equal to
1/4 pi epsilon naught q1 q2 by r square. ಇಲ್ಲಿ ಮಾತ್ರ r12 because force exerted by 2r1 and the unit vector r12 ಚೆನ್ನಾಗಿ ಗೊತ್ತಿರಬೇಕು. ಈಗ ಇದು ಬೇಕಾದ್ರೆ ನೀವು ಮೈನಸ್ ಸೈನ್ ಹಾಕಿದ್ರೆ ಏನಾಗುತ್ತೆ, r21 ಆಗುತ್ತೆ. ಆವಾಗ ಯು ಕ್ಯಾನ್ ರೈಟ್ ಯುವರ್ f12 is equal to f21 with a minus sign. ಅದರಿಂದ ನಿಮ್ಗೆ ಚೆನ್ನಾಗಿ ಅರ್ಥ ಆಗಬೇಕು. Force exerted by A on B is equal to the force exerted by B on A, which is equal and opposite. Therefore, it obeys the Newton's third law. ಜ್ಞಾಪಕ Coulomb's inverse square law obeys Newton's third law. ನಿಮಗೆ ಎಲ್ಲರೂ 2 ಮಾರ್ಕ್ಸ್ಗೆ ರೈಟ್ ದ Coulomb's law in the vector form ಅಂತ ಕೇಳಿದ್ರೆ ರೈಟ್ either this or this. ಯಾವ್ದು ಬೇಕಾದ್ರೂ ನೀವು ಬರೀಬಹುದು, ಯಾವ್ದಾದ್ರು ಒಂದು ಫಾರಂ ಬರೀರಿ. ಕೊನೆ ಕೇಳಿದಾರೆ ಅಂತ ಬಾಯಿ ಮನೆ ಸಿಕ್ಕಿದ್ದೆಲ್ಲ ಬರೆಯಕ್ಕೆ ಹೋಗಬೇಡಿ, ಅಷ್ಟೇ ಬರೀಬೇಕು. ಅರ್ಥ ಆಯ್ತಾ? ಉತ್ತರ ಅಷ್ಟೇ ಬರೀಬೇಕು. ಈಗ ಇಷ್ಟೆಲ್ಲ ಆದ್ಮೇಲೆ ಮಲ್ಟಿಪಲ್ ಚಾರ್ಜಸ್ ಇದ್ರೆ, ಈಗ ನಾನು ನಿಮಗೆ ತೋರಿಸಿರೋದು ಫೋರ್ಸ್ ಬಿಟ್ವೀನ್ ದ 2 ಚಾರ್ಜಸ್ ಮಾತ್ರ ತೋರಿಸಿರೋದು. ಈಗ ದ ಕುಲುಮ್ಸ್ ಲಾ ಆರ್ ಫೋರ್ಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್ ಇದ್ದಾಗ, ಟೂ ಮೆನಿ ಚಾರ್ಜಸ್ ಇದ್ದಾಗ ಹೆಂಗಾಗುತ್ತೆ, ಯಾವ ತರ ಬರೀತೀರಾ? ಫೋರ್ಸ್ ಬಿಟ್ವೀನ್ ದ ಮಲ್ಟಿಪಲ್ ಚಾರ್ಜಸ್ ಇದ್ದಾಗ, ಟೂ ಮೆನಿ ಚಾರ್ಜಸ್ ಇದ್ದಾಗ ಚೆನ್ನಾಗಿ ಗೊತ್ತಿರಲಿ. ಇಲ್ಲಿ Q1 ಇದೆ, ದಿಸ್ ಇಸ್ ದ Q1. ಇಲ್ಲಿ Q2 ಇದೆ. ಸೊ ಯು ನೋ ದಟ್ ಇವೆರಡರ ನಡುವೆನೂ ಕೂಡ ಒಂದು ಫೋರ್ಸ್ ಇರುತ್ತಾ? ಇಲ್ಲಿ ಇನ್ನೊಂದಿದೆ Q3. ಸೊ ಇವೆರಡರ ನಡುವೆ ಫೋರ್ಸ್ ಅನ್ನ ವಿ ಶಾಲ್ ಕಾಲ್ ಇಟ್ ಆಸ್ 1 2, ವಿ ಶಾಲ್ ಕಾಲ್ ಇಟ್ ಆಸ್ 1 3 ಡಿಸ್ಟೆನ್ಸ್. ಅದೇ ತರ ಇಲ್ಲಿ ಈ ಕಡೆಗೆ ಇನ್ನೊಂದಿದೆ, ದಟ್ಸ್ ಈಕ್ವಲ್ ಟು Q1 Q2 Q3 Q4, ವಿ ಶಾಲ್ ಕಾಲ್ ಇಟ್ ಆಸ್ 1 4. ಇಷ್ಟೆಲ್ಲ ಇದ್ದಾಗ ವಾಟ್ ಈಸ್ ದ ಫೋರ್ಸ್ ಅಂತ ಕೇಳಿದ್ರೆ ಚೆನ್ನಾಗಿ ಗೊತ್ತಿರಬೇಕು. ಫೋರ್ಸ್ ಬಿಟ್ವೀನ್ 1 and 2 is given by 1/4 pi epsilon naught Q1 Q2 by R12 square with a unit vector R12. ಅದೇ ತರ ಫೋರ್ಸ್ ಬಿಟ್ವೀನ್ this and this 1 and 3 is given by 1/4 pi epsilon naught Q1 Q3 divided by R13 square with a unit vector R13. ಸೊ ಇದೇ ತರ ಬರೀತಾ ಹೋಗ್ತೀವಿ. ಬಿಕಾಸ್ Q1 Q2 Q1 Q3 Q1 Q4 ಈ ತರ ಟೂ ಮೆನಿ ಚಾರ್ಜಸ್ ಎಲ್ಲ ಇದ್ದಾಗ ಹೇಗೆ ಬರೆಯೋದು? ಎಲ್ಲ ಇದ್ದಾಗ ಅವಾಗ ದಟ್ ಟೋಟಲ್ ಫೋರ್ಸ್ ಈಸ್ ಗಿವನ್ ಬೈ F is equal to 1 2 ಎಟ್ಸೆಟ್ರಾ ಹೀಗೆ ಬರೀಬೇಕು. ನೋಡಿ ಇಷ್ಟೆಲ್ಲ ಬರ್ದಾಗ ನೀವೆಲ್ಲ ಚೆನ್ನಾಗಿ ಗಮನಿಸಬೇಕು. ಇಲ್ಲಿ Q1 4 pi epsilon naught ಕಾಮನ್ ಇರುತ್ತೆ, ಹೊರಗಡೆ ತಕೊಳ್ಳಿ. ಆವಾಗ therefore 1/4 pi epsilon naught into Q1 ಅದು ಕಾಮನ್ ಹಾಕ್ಬಿಟ್ಟು ಸಮೇಷನ್ ಸೈನ್ ಒಳಗಡೆ ನೀವೇನ್ ಬರೀಬೇಕು ಅಂತ ಅಂತಂದ್ರೆ ಇಟ್ ಈಸ್ ಈಕ್ವಲ್ ಟು QI ಡಿವೈಡೆಡ್ ಬೈ R ಸ್ಕ್ವೇರ್ ಹಾಕಿ 1I. ಅರ್ಥ ಆಯ್ತಾ? 1I ಇಂಟು ಯೂನಿಟ್ ವೆಕ್ಟರ್ ಏನ್ ಬರೀಬೇಕು? R1I ಅಷ್ಟೇ. Even you want to calculate the force between 1 and 2, this is 1, ಇಲ್ಲಿ 2 ಇಡಿ, R12 whole square, you will get this one. If you want to calculate the force between 1 and 3, so 1/4 pi epsilon Q1, put this I as 3, Q3 divided by R13 square, and it is R13, we can get anything. ಅದಕ್ಕೆ ನಿಮ್ಗೆ ಎಲ್ಲರೂ 2 ಮಾರ್ಕ್ಸಿಗೆ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್ ಅಂತ ಕೇಳಿದಾಗ ಈ ಫಾರ್ಮುಲಾ ಬರೆದ್ರೆ ಸಾಕು. ಇದನ್ನ ನೀವು ಬೇಕಾದ್ರೆ ರಿಅರೇಂಜ್ ಮಾಡಿಕೊಂಡು ಇದಿಷ್ಟನ್ನ ಬೇಕಾದ್ರೆ ಒಂದೇ ಟರ್ಮ್ ಹೀಗೆ Q1/4 pi epsilon naught. ಅರ್ಥ ಆಯ್ತಾ? ಸೊ ಇಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಗೊತ್ತಿರಬೇಕು. ಈಗ ಒಂದು ಸಿಂಪಲ್ ಪ್ರಾಬ್ಲಮ್ನ ತಗೊಳ್ಳೋಣ, ಆಯ್ತಾ? ಅಲ್ಲಿವರೆಗೆ you can note down these things. Okay.
ನೋಟ್ ಡೌನ್ ಮಾಡ್ಕೊಳ್ಳಿ. ಸಿಂಪಲ್ ಪ್ರಾಬ್ಲಮ್ ಮೇಡಮ್. Calculate the force between two protons separated by 1 angstrom, separated by 1 angstrom in air. Full stop. Calculate the force between, full stop ಹಾಕಾದ್ಮೇಲೆ ಬರೀಬೇಕು. Calculate the force between same two protons. Calculate the force between same two protons placed in a medium of dielectric constant. 9 separated by same distance. Full stop. Given charge on the electron is 1.6 into 10 to the power of minus 19 coulomb. Given charge on the electron is 1.6 into 10 to the power minus 19 coulomb. ಆಯ್ತಾ? ಈಗ look at me now. See, he says there are two protons, Q1 and Q2. Q1 is a proton, Q2 is a proton, separated by a distance of 1 angstrom. ಸೊ ಅಂದ್ರೆ ಏನು ಅರ್ಥ ಆಯ್ತು? Q1 ಪ್ರೋಟಾನು, Q2 ಪ್ರೋಟಾನು, ಚಾರ್ಜ್ ಆನ್ ದ ಪ್ರೋಟಾನ್ ಇ. ಜ್ಞಾಪಕ ಇರಬೇಕು ನಿಮ್ಗೆ, ಚಾರ್ಜ್ ಆನ್ ದ ಪ್ರೋಟಾನ್ ಇಸ್ ಸೇಮ್ ಆಸ್ ದ ಚಾರ್ಜ್ ಆನ್ ದ ಎಲೆಕ್ಟ್ರಾನ್. ಅದು ಗೊತ್ತಿರಬೇಕು. therefore ಚಾರ್ಜ್ ಆನ್ ದ ಎಲೆಕ್ಟ್ರಾನ್ ಇಸ್ minus 1.6 into 10 to the power minus 19 ಕೂಲಂಬ್ ಅಂತ ಬರೆದ್ರೆ, ಪ್ರೋಟಾನ್ ಚಾರ್ಜ್ ಬಂದಾಗ ಏನಂತ ಬರೀಬೇಕು? ಜಸ್ಟ್ 1 ಪಾಯಿಂಟ್. ಮೈನಸ್ ಏನ್ ಬಿಟ್ರೆ ನಡೆಯುತ್ತೆ, ಬಟ್ ಜ್ಞಾಪಕ ಇರಬೇಕು, ಚಾರ್ಜ್ ಆನ್ ದ ಎಲೆಕ್ಟ್ರಾನ್ ಇಸ್ ಸೇಮ್ ಆಸ್ ದ ಚಾರ್ಜ್ ಆನ್ ದ ಪ್ರೋಟಾನ್. ಎಲೆಕ್ಟ್ರಾನ್ ಗಾದ್ರೆ ಸುಮ್ಮನೆ ರೆಫರೆನ್ಸ್ಗೆ ಮೈನಸ್ ಅಂತ ಬರಿತೀವಿ, ಪ್ರೋಟಾನ್ ಗಾದ್ರೆ ಪ್ಲಸ್. ಬಟ್ ಎರಡರ ಮೇಲೂ ಮ್ಯಾಗ್ನಿಟ್ಯೂಡ್ ಒಂದೇನೆ ಗೊತ್ತಿರ್ಬೇಕು. ಅದಕ್ಕೆ ನಿಮ್ಗೆ ಅನ್ಸಿರುತ್ತೆ ಕ್ಯಾಲ್ಕುಲೇಟ್ ದ ಫೋರ್ಸ್ ಬಿಟ್ವೀನ್ ದ ಪ್ರೋಟಾನ್ ಅಂತ ಹೇಳ್ಬಿಟ್ಟು ಅಲ್ಲಿ ಚಾರ್ಜ್ ಅಂತ ಎಲೆಕ್ಟ್ರಾನ್ ಕೊಟ್ಟಿದ್ದಾರಲ್ಲ, ಅವಾಗ ಸ್ವಲ್ಪ ತಲೆಯಲ್ಲಿ ಇರ್ಬೇಕು. ಚಾರ್ಜ್ ಆನ್ ದ ಪ್ರೋಟಾನ್ ಇಸ್ ಸೇಮ್ ಆಸ್ ದ ಚಾರ್ಜ್ ಆನ್ ದ ಎಲೆಕ್ಟ್ರಾನ್ separated by a distance of 1 angstrom. 1 angstrom ಅಂದ್ರೆ 10 to the power minus 10 meter. ಅವನು ಹೇಳ್ತಾನೆ ಕ್ಯಾಲ್ಕುಲೇಟ್ ದ ಫೋರ್ಸ್. ಅವಾಗ ನೀವೇನ್ ಮಾಡ್ಬೇಕು? when placed in air the force F is given by 1 by 4 pi epsilon naught Q1 Q2 by d square ಅಂತ ಬರ್ಬಿಡ್ಬೇಕು. ಇದರ ವ್ಯಾಲ್ಯೂ 9 into 10 to the power of 9. ಈ ವ್ಯಾಲ್ಯೂ ಗೊತ್ತಿರಬೇಕು. ದಿಸ್ ಇಸ್ E is a charge on the electron. This is 1.6 into 10 to the power minus 19, and even this is 1.6 into 10 to the power minus 19 whole divided by 10 to the power minus 10 whole square. Okay. Now your F is equal to 9 into 10 to the power of 9, and you have 10 to the power minus 19, 10 to the power minus 19, 1.6 into 1.6 is equal to 2.56. Into 10 to the power minus 19, 10 to the power minus 19, whole divided by 10 to the power minus 20. Because minus 10 whole square is equal to 20. Now,
If you simplify these two, it comes out to be 23.04 into, look at the power now, minus 20. So ಇಲ್ಲಿ minus 9 ಇದೆ, ಇಲ್ಲಿ minus 10 ಆಗುತ್ತೆ. Minus 10 minus 9 and minus 29. ಇಲ್ಲಿ minus 10 ಹೊರಟೋದ್ರೆ this becomes minus 9. ಚೆನ್ನಾಗಿ ಜ್ಞಾಪಕ ಇರಬೇಕು. So therefore, force between these two charges is equal to 23.04 into 10 to the power minus 9 Newton when they are placed in air. He says, what happens when placed in a medium? When placed in a medium of dielectric constant 9, then what is called as a FM? Force in medium. Force in medium is given by 1 by 4 pi epsilon naught epsilon r into q1 q2 by d square. Okay, but you know that 1.4 pi epsilon naught q1 q2 by d square is nothing but FA. We shall call it as a FA, force in air. We shall call it as FA, force in air. Now you are calculating the force in the medium. Therefore your FM is equal to, this whole thing is equal to FA divided by epsilon r. Again, definition of dielectric constant. And you know the value of FA, 23.04 into 10 to the power minus 9 divided by 9. You know that before that it was 23, 9 into 22.56. In that 9 would get cancelled, and therefore your FM is equal to 2.56 into 10 to the power minus 9 Newton. ಅರ್ಥ ಆಯ್ತಾ? ಅಂದ್ರೆ ಇವಾಗ ಏನಪ್ಪಾ ಅಂತ ಅಂದ್ರೆ ನೋಡಿ, ಎರಡೂ ಕಡೆ ಕಂಪೇರ್ ಮಾಡ್ಬೇಕಾದ್ರೆ ಈ ಪವರ್ಸ್ ಸೇಮ್ ಇರಬೇಕು. ಇಲ್ಲೂ -9, ಇಲ್ಲೂ -9. ಏರಲ್ಲಿ ಇಟ್ಟಾಗ 23.04 ಇದ್ರೆ ಮೀಡಿಯಂ ನಲ್ಲಿ ಇಟ್ಟ 2.56. ಏನ್ ಅರ್ಥ ಆಯ್ತು? ಚಾರ್ಜಸ್ ತಗೊಂಡೋಗಿ ಏರ್ ಬದಲಾಗಿ ಮೀಡಿಯಂ ನಲ್ಲಿ ಇಟ್ರೆ ಅವೆರಡರ ನಡುವೆ ಫೋರ್ಸ್ ಕಡಿಮೆ ಆಗತ್ತೆ. ಅವಾಗ ಒಂದು ಸೆಂಟೆನ್ಸ್ ಬರಿಬೇಕಲ್ಲಿ ಲಾಸ್ಟಿಗೆ ಏನ್ ಬರಿತೀರಿ? ಪ್ರಾಬ್ಲಮ್ ಬರ್ದಾದ್ಮೇಲೆ when charges are placed in a medium, thus when charges are placed in a medium, force between the charges would decrease. Force between the charges would decrease. ಅರ್ಥ ಆಯ್ತಾ? ಬರೀ ಪ್ರಾಬ್ಲಮ್ ಮಾಡ್ಕೊಂಡು ಕೂರೋದಲ್ಲ, ಪ್ರಾಬ್ಲಮ್ ಆದ್ಮೇಲೆ ನಿನ್ಗೇನು ಅರ್ಥ ಆಯ್ತು ಬರೀಬೇಕು. ಓಹೋ, ಏರಲ್ಲಿ ಇಟ್ಟಾಗ ಜಾಸ್ತಿ ಆಯ್ತು, ಮೀಡಿಯಂ ನಲ್ಲಿ ಇಟ್ಟಾಗ ಕಡಿಮೆ ಆಯ್ತು, ಅದನ್ನ ಇಂಗ್ಲಿಷಲ್ಲಿ ಕ್ಲೀನ್ ಆಗಿ ಬರೀ. ಈಗ ಇನ್ನೊಂದು ಸಿಂಪಲ್ ಪ್ರಾಬ್ಲಮ್ ತಗೊಳ್ಳಿ, ಇವತ್ತೇ ಮುಗಿಸೋಣ ಇದನ್ನ. ಸಿಂಪಲ್ ಪ್ರಾಬ್ಲಮ್ ಬರ್ಕೊಳ್ಳಿ. when glass rod and silk are rubbed against each other, when glass rod and silk are rubbed against each other, glass acquires plus 4 microcoulomb of charge. Glass acquires plus 4 microcoulomb of charge. Calculate the number of electrons. Calculate the number of electrons gained by the silk. Calculate the number of electrons gained by the silk. Full stop. Given charge on the electron is 1.6 into 10 to the power of minus 19 coulomb.
ಅರ್ಥ ಆಯ್ತಾ? ಪ್ರಾಬ್ಲಮ್ ನೋಡಿ, ಇಲ್ಲಿ ಅವನ ಹತ್ರ ಒಂದು ಗ್ಲಾಸ್ ರಾಡ್ ಇದೆ, ಇನ್ನೊಂದು ಸಿಲ್ಕ್ ಇದೆ. ಅವನೇನ್ ಹೇಳ್ತಾನೆ ಅಂದ್ರೆ ಗ್ಲಾಸ್ ಅಕ್ವಾಸ್ +4 ಮೈಕ್ರೋ ಕೂಲಂಬ್ ಆಫ್ ಚಾರ್ಜ್ ಅಂದ್ರೆ ಏನಾಗುತ್ತೆ, ಗ್ಲಾಸ್ ಲೂಸಸ್ ದ ಎಲೆಕ್ಟ್ರಾನ್, ಸಿಲ್ಕ್ ಗೇನ್ಸ್ ದ ಎಲೆಕ್ಟ್ರಾನ್ ಅಲ್ವಾ. ಕೇಳ್ತಾನೆ ಹೌ ಮೆನಿ ಎಲೆಕ್ಟ್ರಾನ್ಸ್ ದ ಸಿಲ್ಕ್ ಈಸ್ ಗೈನಿಂಗ್ ಅಂತ. ಇದು ಬಾಯಿ ಲೆಕ್ಕ, ನಿಮ್ಗೆ ಗೊತ್ತಿದೆ. 1 ಅಂದ್ರೆ 6.25, 2 ಅಂದ್ರೆ 12.5, 4 ಅಂದ್ರೆ 25 ಇಂಟು 10⁻, ಮೈಕ್ರೋ ಇದೆಯಲ್ಲ 18 ನ 6 ಹೋದ್ರೆ ಎಷ್ಟಾಗತ್ತೆ 12. ಸೊ ಯುವರ್ ಆನ್ಸರ್ ಈಸ್ 25 ಇಂಟು 10⁻12 ಎಲೆಕ್ಟ್ರಾನ್ಸ್. ಸರ್ ಇದನ್ನ ಮಾಡೋದು ಹೇಗೆ? ಅವಾಗ ನೋಡಿ, Q is equal to ಪ್ಲಸ್ ಆರ್ ಮೈನಸ್ ಎನಿ ಅಂತ ಜ್ಞಾಪಕ ಇದೆಯಲ್ಲ, ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂತ ಬರೆದಾಗ ಅದು. ಆವಾಗ ಇವರ್ N is equal to Q by E. Q ಅಂದ್ರೆ ಎಷ್ಟು? Q ಅಂದ್ರೆ ಅವ್ನು ಕೊಟ್ಟಿದ್ದಾನೆ 4 ಮೈಕ್ರೋ ಕೂಲಂಬ್. E ಎಷ್ಟು ಕೊಟ್ಟಿದ್ದಾನೆ? 1.6 into 10⁻−19 ಕೂಲಂಬ್. ಅವಾಗ ಏನಾಗುತ್ತೆ, ಕ್ಯಾನ್ಸಲ್ ಆದಾಗ ನಿಮಗೆ ಗೊತ್ತಿದೆ, ಯು ವಿಲ್ ಗೆಟ್ ಇಟ್ ಇಸ್ ಟು ಬಿ ಈಕ್ವಲ್ ಟು 40/16. ಇಲ್ಲ ಅಂತ ಅಂದ್ರೆ ವಾಟ್ ಯು ಕ್ಯಾನ್ ಡೂ ಈಸ್, ನಿಮ್ಮ 4 ಇಂಟು 10⁻6 ಅನ್ನ ಹಾಗೆ ಇಟ್ಕೊಳ್ಳಿ. ಇದನ್ನ ರೆಸಿಪ್ರೋಕಲ್ ತಗೊಂಡಾಗ ನಿಮ್ಗೆ ಏನ್ ಬರುತ್ತೆ? 6.25 ಇಂಟು 10⁻18 ಬರುತ್ತೆ ಅಲ್ವಾ. ಆವಾಗ 4 ಇಂಟು 6.25 is equal to 25. 10⁻18 - 6 is equal to 12 electrons. That's all. ನಿಮ್ಗಿದು ಚೆನ್ನಾಗಿ ತಲೆಯಲ್ಲಿ ಜ್ಞಾಪಕ ಇರಬೇಕು. 1.6 ಇಂಟು 10⁻−19 ರೆಸಿಪ್ರೋಕಲ್ ತಗೊಂಡಾಗ 0.625 ಆಗತ್ತೆ. 1 ಡೆಸಿಮಲ್ ಪ್ಲಸ್ ಶಿಫ್ಟ್ ಮಾಡಿದ್ರೆ 6.25 ಆಗತ್ತೆ. ನೋಡಿ ಬರ್ಸಿರೋದು, ಆಯ್ತಾ? ಕೊನೆಗೆ ಅದು ಕನ್ಫ್ಯೂಷನ್ ಆಗೋಯ್ತು ಅಂತ ಅನ್ಕೊಂಡ್ಬಿಟ್ಟಿರಾ. ಕನ್ಫ್ಯೂಷನ್ ಏನೂ ಇಲ್ಲ. ಕನ್ಫ್ಯೂಷನ್ ಯಾಕೆ ನಿಮ್ಗೆ ಅರ್ಥ ಆಗತ್ತೆ ಅಂದ್ರೆ ನೆಟ್ಗೆ ಅರ್ಥ ಮಾಡ್ಕೊಂಡಿಲ್ಲ, ಜ್ಞಾಪಕ ಇಟ್ಕೊಂಡಿಲ್ಲ ಅಂತ ಅರ್ಥ. ಇದನ್ನ ರೆಸಿಪ್ರೋಕಲ್ ತಗೊಂಡ್ರೆ 0.625 ಮತ್ತೆ ಇದು +19 ಆಗುತ್ತೆ. ಡೆಸಿಮಲ್ ಪ್ಲಸ್ ಶಿಫ್ಟ್ ಮಾಡಿ ಇಷ್ಟು ಬರುತ್ತೆ. ಅರ್ಥ ಆಯ್ತಾ? ಲಾಸ್ಟಿಗೆ ಒಂದು ಲೈನ್ ಬರಿಬೇಕು. Therefore, silk gains 25 into 10⁻12 electrons. ಅರ್ಥ ಆಯ್ತಾ? ಇಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇವತ್ತಿಗೆ ಗೊತ್ತಿರಲಿ. ಇವೆಲ್ಲ ತುಂಬಾ ಇಂಪಾರ್ಟೆಂಟ್, ಇವೆಲ್ಲ ಫಂಡಮೆಂಟಲ್ಸ್. ಅರ್ಥ ಆಯ್ತಾ? ಚೆನ್ನಾಗಿ ಓದ್ಕೊಳ್ಳಿ. ನೋಟ್ಸು ಕೊಟ್ಟಿದೆ, ಅದರಲ್ಲಿ ಇದ್ದಂಗೆ ಇದೆ, ಹಾಗೆ ಬರ್ಕೊಳ್ಳಿ. ಆಯ್ತಾ?